ಅಮೆರಿಕದಲ್ಲಿ ಇದನ್ನು USA ಬಿಲ್ ಆಫ್ ರೈಟ್ಸ್ ಹೆಸರಿನಲ್ಲಿ ಮತ್ತು ಪ್ರಪಂಚದಾದ್ಯಂತ ಸಾಮಾನ್ಯವಾಗಿ ಬೇಸಿಕ್ ರೈಟ್ಸ್ ಎಂದು ಕರೆಯಲಾಗುತ್ತದೆ. ಆದರೆ ಭಾರತದಲ್ಲಿ ಇದನ್ನು ನಾವು ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳೆಂದು ಕರೆಯುತ್ತೇವೆ. ಹಾಯ್ ಎವ್ರಿಬಡಿ, ಐ ಆಮ್ ಪ್ರೊಫೆಸರ್ ಸುಬ್ರಮಣಿ ಗೌಡ. ನೀವು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಜ್ಞಾನಬುತ್ತಿ. ಇಂದು ನಾವು ಫಂಡಮೆಂಟಲ್ ರೈಟ್ಸ್ ಈಸಿ ಟ್ರಿಕ್ಸ್ ಫಾರ್ ರಿಮೆಂಬರಿಂಗ್ ಫಂಡಮೆಂಟಲ್ ರೈಟ್ಸ್ ಫಾರ್ಮುಲಾ ಫಾರ್ ರಿಮೆಂಬರಿಂಗ್ ಈಸಿ ಟ್ರಿಕ್ಸ್. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ನೆನಪಿನಲ್ಲಿಡುವ ಸುಲಭ ಉಪಾಯದ ಸೂತ್ರಗಳನ್ನು ನಾವು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಮೂಲಭೂತ ಹಕ್ಕುಗಳನ್ನು ನಾವು 1915 ಮ್ಯಾಗ್ನಾ ಕಾರ್ಟಾ ಇಂಗ್ಲೆಂಡಿನ ಅಲ್ಲಿ ಕಂಡುಬರುತ್ತದೆ. ಅಮೆರಿಕದಲ್ಲಿ ಬಿಲ್ ಆಫ್ ರೈಟ್ಸ್ ಹೆಸರಿನಿಂದ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುತ್ತದೆ. ಹಾಗೆ ವಿಶ್ವದ ಅನೇಕ ಆಂದೋಲನಗಳಲ್ಲಿ ಒಂದಾದಂತಹ ಫ್ರಾನ್ಸ್ನಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸೋದರತ್ವ ಈ ತತ್ವದ ಮೂಲ ಉದ್ದೇಶ ವ್ಯಕ್ತಿಗಳ ವ್ಯಕ್ತಿತ್ವದ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸುವಂಥದ್ದನ್ನು ನಾವು ಕಾಣಬಹುದು ಮೂಲಭೂತ ಹಕ್ಕಿನ ಮೂಲ ಗುರಿಯೆಂದು. ಭಾರತದಲ್ಲಿ ಅಮೆರಿಕದ ಬಿಲ್ ಆಫ್ ರೈಟ್ಸನ್ನು ಆಧರಿಸಿ ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ ಭಾಗ 3 ಪರಿಚ್ಛೇದ 12ರಿಂದ 35ವರೆಗಿನ ಪರಿಚ್ಛೇದದಲ್ಲಿ ವಿವರಿಸಲಾಗಿದೆ. ಇದರ ಮುಖ್ಯ ಗುರಿ ನಾಗರಿಕರ ರಾಜಕೀಯ ಹಕ್ಕುಗಳನ್ನು ರಕ್ಷಿಸುವುದಾಗಿದೆ. ಹಾಗೆಯೇ ನಾಗರಿಕರ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ರಾಜನೀತಿ ನಿರ್ದೇಶನಾತ್ಮಕ ತತ್ವಗಳ ಮೂಲಕ ಖಾತ್ರಿಪಡಿಸಲಾಗಿದೆ. ಭಾರತ ಸಂವಿಧಾನದಲ್ಲಿ ನಾನು ಈಗಾಗಲೇ ವಿವರಿಸಿದಂತೆ ಪರಿಚ್ಛೇದ 12ರಿಂದ 35ರವರೆಗಿನ ಪರಿಚ್ಛೇದವು ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳನ್ನು ವಿವರಿಸ್ತದೆ. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಅದರಲ್ಲಿ ಆಸ್ತಿಯ ಹಕ್ಕನ್ನು 44ನೇ ತಿದ್ದುಪಡಿಯ ಮೂಲಕ 1978ರಲ್ಲಿ ರದ್ದುಪಡಿಸಲಾಗಿದೆ. ಇಂದು ಭಾರತದ ಸಂವಿಧಾನದಲ್ಲಿ ಒಟ್ಟು 6 ಮೂಲಭೂತ ಹಕ್ಕುಗಳಿದೆ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಅಗೇನೆಸ್ಟ್ ಎಕ್ಸ್‌ಪ್ಲಾಯಿಟೇಷನ್, ರೈಟ್ ಫ್ರೀಡಮ್ ಆಫ್ ರಿಲಿಜಿಯಸ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಒಟ್ಟು 6 ಮೂಲಭೂತ ಹಕ್ಕುಗಳಿದೆ. ಈ ಮೂಲಭೂತ ಹಕ್ಕುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋದಕ್ಕೆ ನಾನು EFER ಸೂತ್ರವನ್ನು ಅಳವಡಿಸಿಕೊಂಡಿದ್ದೇನೆ. ನೋಡಿ, ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಎಂದು ಯಾಕೆ ಕರೆಯುತ್ತಾರೆ ಎಂದರೆ ಅದಕ್ಕೆ 2 ಕಾರಣಗಳಿವೆ. ಇದು ಯಾವುದೇ ವ್ಯಕ್ತಿಯ ವ್ಯಕ್ತಿಗತ ಸರ್ವಾಂಗೀಣ ಅಭಿವೃದ್ಧಿಗೆ ಅವಶ್ಯಕವಾಗಿದೆ. ಎರಡನೇದಾಗಿ, ಇದು ಇಲ್ಲದೆ ಯಾವುದೇ ವ್ಯಕ್ತಿ ಘನತೆ ಗೌರವದಿಂದ ಬದುಕಲು ಅಸಾಧ್ಯ. ಮೂಲಭೂತ ಹಕ್ಕುಗಳನ್ನು ಸರ್ಕಾರದ ವಿರುದ್ಧ ಅಧಿಕಾರದಿಂದ ನಾಗರಿಕ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಅಂದರೆ ಈ ಹಕ್ಕುಗಳು ಸರ್ಕಾರದ ವಿರುದ್ಧವೇ ಹೊರತು ವ್ಯಕ್ತಿಯ ವಿರುದ್ಧ ಅಲ್ಲ. ಮೂಲಭೂತ ಹಕ್ಕು ಪ್ರಶ್ನಾತೀತವಲ್ಲ. ಇದರ ಮೇಲೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವು ನಿರ್ಬಂಧಗಳನ್ನು ಹೇರಬಹುದಾಗಿದೆ. ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ಅಥವಾ ರದ್ದುಪಡಿಸಬಹುದು. ಆದರೆ ವಿಧಿ 20 ಮತ್ತು 21ನೇ ವಿಧಿಯನ್ನು ರದ್ದುಪಡಿಸಲಾಗುವುದಿಲ್ಲ.
ಭಾರತ ಸಂವಿಧಾನದ ಭಾಗ 3 ವಿಧಿ 12ರಿಂದ 35ನೇ ವಿಧಿವರೆಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಈ 6 ಮೂಲಭೂತ ಹಕ್ಕುಗಳನ್ನು ನಾವು ಫಂಡಮೆಂಟಲ್ ರೈಟ್ಸ್ ಆಫ್ ಇಂಡಿಯನ್ ಸಿಟಿಜನ್ಸ್ EFER ಸೂತ್ರದ ಅಡಿಯಲ್ಲಿ ನಾವು ಅಧ್ಯಯನ ಮಾಡಬಹುದು. ಸೂತ್ರವನ್ನು ಸರಳವಾಗಿ ನೆನಪಿನಲ್ಲಿಟ್ಕೋಬೋದು. ನೋಡಿ, ನಮ್ಮ ಫಾರ್ಮುಲಾ ಏನೆಂದರೆ, ನಮ್ಮ ಸೂತ್ರ ಏನೆಂದರೆ EFER. ಇಲ್ಲಿ ಇ ಅನ್ನೋದು ರೈಟ್ ಟು ಈಕ್ವಾಲಿಟಿ, ಇ ಅನ್ನೋದು. ಎಫ್ ಅನ್ನೋದು ರೈಟ್ ಟು ಫ್ರೀಡಮ್, ಮತ್ತು ಇ ಅನ್ನೋದು ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಮತ್ತು ಎಫ್ ಅನ್ನೋದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್. 5ನೇದಾಗಿ ಇ ಅನ್ನೋದು ರೈಟ್ ಟು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. 6ನೇದಾಗಿ ಆರ್ ಎನ್ನುವುದು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ನೋಡಿ, ನಾನು ಇಲ್ಲಿ ಸಂವಿಧಾನದ 6 ಮೂಲಭೂತ ಹಕ್ಕುಗಳ ಹೆಡ್ಡಿಂಗನ್ನು ಒಂದೊಂದು ಅಕ್ಷರವನ್ನು ತೆಗೆದು, ರೈಟ್ ಟು ಈಕ್ವಾಲಿಟಿ ಅಂದರೆ ಇ ತೆಗೆದುಕೊಂಡು ಇ ಮಾಡಿದ್ದೀನಿ. ಇಲ್ಲಿ ಸಮಾನತೆ ಹಕ್ಕು. ಇಲ್ಲಿದು ರೈಟ್ ಟು ಫ್ರೀಡಮ್ನಲ್ಲಿ ಎಫ್ ತೆಗೆದುಕೊಂಡಿದ್ದೀನಿ, ಇದು ಎಫ್. ಇಲ್ಲಿ ಸ್ವಾತಂತ್ರ್ಯದ ಹಕ್ಕು. ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಇ ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ಶೋಷಣೆಯ ವಿರುದ್ಧ ಹಕ್ಕು. ಮತ್ತು 4ನೇದಾಗಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್, ಇಲ್ಲಿ ಎಫ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ಧಾರ್ಮಿಕ ಹಕ್ಕು. ಮತ್ತು ಇ ಅಂದರೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಇಲ್ಲಿ ಇ ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ಅಂಡರ್ಲೈನ್ ಮಾಡಿರೋದು ನಾನು ಅದಕ್ಕಾಗಿಯೇ ಎಲ್ಲಿಂದ ಈ ಅಕ್ಷರಗಳನ್ನು ತೆಗೆದುಕೊಂಡಿದ್ದೀನಿ ಅಂತೇಳಿ, ಈ ಸೂತ್ರದ ಅಕ್ಷರಗಳನ್ನು ಎಲ್ಲಿಂದ ತೆಗೆದುಕೊಂಡಿದ್ದೀನಿ. ಕಾನ್ಸ್ಟಿಟ್ಯೂಷನಲ್ ರೆಮಿಡಿ 6ನೇದು, ಇಲ್ಲಿ ಆರ್ ಎಂದು ತೆಗೆದುಕೊಂಡಿದೆ. ನೋಡಿ, ಇದು ಆರ್. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದಗಳನ್ನು ನಾನು ಇಲ್ಲಿ ಫಸ್ಟ್ ಅಕ್ಷರವನ್ನು ತೆಗೆದುಕೊಂಡು ಇಲ್ಲಿ ಒಂದು ಸೂತ್ರವನ್ನು ರಚಿಸಿದ್ದೇನೆ. EFER ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು. ಸೊ ಈ 6 ಅಕ್ಷರದ ಒಂದು ಸೂತ್ರವನ್ನು ನಾವು ಸಂವಿಧಾನದ 6 ಮೂಲಭೂತ ಹಕ್ಕುಗಳನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಸಹಾಯಕವಾಗಿದೆ. ಹಾಗೆ ಇಲ್ಲಿ ಒಂದೊಂದು ಹಕ್ಕಿನ ಪ್ರತ್ಯೇಕವಾದಂತಹ ಹಕ್ಕುಗಳ ಕುರಿತು ಇಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ಪ್ರತ್ಯೇಕವಾದಂತಹ ಪರಿಚ್ಛೇದ ನೋಡಿ, ಸಮಾನತೆ ಹಕ್ಕು ಪರಿಚ್ಛೇದ 14ರಿಂದ 18 ವಿವರಿಸ್ತದೆ. ಇಲ್ಲಿ 18 ಅಂದರೆ ಇಲ್ಲಿ ಒಟ್ಟು 5 ಹಕ್ಕುಗಳನ್ನು ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ನಾನಿಲ್ಲಿ ಪೋವಟ್ ಮಾಡಿದ್ದೀನಿ. ಪೋವಟ್ ಅಂತೇಳಿ ಸೂತ್ರವನ್ನು ರಚಿಸಿದ್ದೀನಿ. ಹಾಗೆ ಇಲ್ಲಿ ಆರ್ಟಿಕಲ್ 19ರಿಂದ 22ರವರೆಗಿನ 5 ಹಕ್ಕುಗಳನ್ನು ಸೇರಿಸಿ ಪೋಲ್ಯಾಕ್ ಎಂಬಂತಹ ಒಳಸೂತ್ರವನ್ನು ರಚಿಸಿದ್ದೇನೆ. ಹಾಗೆ ಇಲ್ಲಿ ಶೋಷಣೆ ವಿರುದ್ಧ ಹಕ್ಕಲ್ಲಿ ಆರ್ಟಿಕಲ್ 23ರಿಂದ 24ರವರೆಗೆ 2 ಪರಿಚ್ಛೇದವನ್ನು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಟೇಕ್ ಕೇರ್ ಅಂಥೇಳಿ ನಾವು ಪದಗಳನ್ನು ಮೂಲಕ ಇದನ್ನು ನೆನಪಿನಲ್ಲಿ ಇಟ್ಕೋಬೋದು. ಹಾಗೆ 4ನೇ ಹಕ್ಕಂತಹ ಫ್ರೀಡಮ್ ಆಫ್ ರಿಲಿಜಿಯಸ್ ಆರ್ಟಿಕಲ್ 25ರಿಂದ 28 ಇದನ್ನು ಒಳ ಸೂತ್ರವಾಗಿ PMPTI ಎನ್ನುವಂಥ ಸೂತ್ರವನ್ನು ರಚಿಸ್ತೀನಿ. ಹಾಗೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸಿನ ಆರ್ಟಿಕಲ್ 29ರಿಂದ 30ರವರೆಗೆ ME ಮೆಕ್ಯಾನಿಕ್ ಇಂಜಿನಿಯರ್ ME ಅನ್ನುವಂತಹ ಒಳಸೂತ್ರವನ್ನು ರಚಿಸಿದ್ದೇನೆ. ಹಾಗೆ ಸಂವಿಧಾನದ 6ನೆಯ ಹಕ್ಕು ಮೂಲಭೂತ ಹಕ್ಕುಗಳಾದಂಥ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಪರಿಚ್ಛೇದ 32. ಇಲ್ಲಿ ರಿಟ್ಗಳನ್ನು ಹೊರಡಿಸುವಂಥ ಸಂವಿಧಾನದ ಆತ್ಮಕವಾಗಿ ನೀಡಿದಂತಹ ಸುಪ್ರೀಂ ಕೋರ್ಟಿಗೆ ನೀಡಿದಂತಹ ಅಧಿಕಾರವನ್ನು 5 ರಿಟ್ಗಳ ಕುರಿತು ಇಲ್ಲಿ ನಾನು ಒಂದು ಸೂತ್ರವನ್ನು ರಚಿಸಿದ್ದೇನೆ. HMPC ಹೇಳಿದ ಕ್ಯೂನಲ್ಲಿ ಬರಲು ಒಂದೇ ವಾಕ್ಯಪ್ಪ.
ಹೇಳಿದ ಪಿ ಸಿಗೆ ಕ್ಯೂನಲ್ಲಿ ಬರಲು, ಎಚ್ ಎಮ್ ಹೇಳಿದ ಪಿ ಸಿಗೆ ಕ್ಯೂನಲ್ಲಿ ಬರಲು, ಅಥವಾ ನೀವು ಎಚ್ ಎಮ್ ಪಿ ಸಿ ಕ್ಯೂ ಅಂತಹ ಸಹ ನೆನಪಿನಲ್ಲಿಟ್ಕೋಬಹುದು. ಸೊ ಇಲ್ಲಿ ರಿಟ್ಟಿಗೂ ಸಹ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದೀನಿ. ಈ ಮಹತ್ವದ ಮೂಲಕ ನಾನು ವಿವರಿಸಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಒತ್ತಿ. ಇದರಿಂದ ನೋಟಿಫಿಕೇಷನ್ ನಿಮಗೆ ನನ್ನ ಚಾನಲಿನ ಮಾಹಿತಿಯನ್ನು ಅಲ್ಲಿ ದೊರಕ್ತಾ ಇರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹೆಚ್ಚೆಚ್ಚು ಜನರಿಗೆ. ಹಾಗೆ ನನ್ನ ವಿಷಯದ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಬನ್ನಿ ವಿವರವಂತವಾಗಿ ಈ ಫಾರ್ಮುಲಾವನ್ನು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈಕ್ವಾಲಿಟಿ ಬಿಫೋರ್ ಲಾ ಇಲ್ಲಿ ಒಂದು ಅಕ್ಷರವನ್ನು ತೆಗೆದುಕೊಂಡಿದ್ದೀನಿ. ಈ ಪೋವರ್ಟ್ ಅಂತೇಳಿ ಇಲ್ಲಿ ಪಿ ತಪ್ಪೋಗಿದೆ. ಪಿ ಅಲ್ಲಿ ನಾನು ಹಳೆಯ ಸೂತ್ರದಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಸೂತ್ರದಲ್ಲಿ ನೋಡ್ಕೊಳ್ಳಿ. ಅದು ಇದರ ಮೊದಲನೇದಾಗಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಈ ಪೋವರ್ಟ್ ಇದೇ ಪೂರ್ತಿ ಸೂತ್ರ ಇದೆ. ಈ ಸೂತ್ರವನ್ನು ನೀವು ಅಷ್ಟು ಹೊಡೆದ್ರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಅಷ್ಟನ್ನು ನೆನಪಿನಲ್ಲಿ ಇಟ್ಕೋಬೋದು. ಇಲ್ಲಿ ವಿವರವಾಗಿ ಚರ್ಚಿಸಿದ್ದೇನೆ. ಇಲ್ಲಿ ಒಂದು ಅಕ್ಷರ ಪಿ ಅನ್ನೋದು ಆರೋಗಿದೆ ನೋಡಿ. ಈ ಈಕ್ವಾಲಿಟಿ ಬಿಫೋರ್ ಲಾ ತೆಗೆದುಕೊಂಡಿದ್ದೀನಿ. ಹಾಗೆ ಪಿ ಅನ್ನೋದು ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಇಲ್ಲಿ ವಿವರಿಸ್ತೀನಿ. ಹಾಗೆ ಓ ಅನ್ನೋದು ಆಪರ್ಚುನಿಟಿ, ಯು ಅನ್ನೋದು ಅನ್ಟಚಬಿಲಿಟಿ, ಟಿ ಎನ್ನುವುದು ಅಬಾಲಿಷ್ ಆಫ್ ಟೈಟಲ್. ಹಾಗೆ ಇಲ್ಲಿ ನೋಡಿ ಪೊಲೈಕ್ ಅನ್ನುವಂತಹ ಇಟ್ಕೊಂಡಿದ್ದೀನಿ. ಇಲ್ಲಿ ರೈಟ್ ಟು ಫ್ರೀಡಮ್ ನೋಡಿ. ಸಂವಿಧಾನದ 19ನೇ ಪರಿಚ್ಛೇದದಲ್ಲಿ ಒಟ್ಟು 7 ಸ್ವಾತಂತ್ರ್ಯದ ಹಕ್ಕುಗಳನ್ನು ಕೊಟ್ಟಿದೆ. ಅದರಲ್ಲಿ ಸಹ ಒಂದು ಆಸ್ತಿಯ ಹಕ್ಕನ್ನು ರದ್ದುಪಡಿಸಲಾಗಿದೆ. 48ನೇ ತಿದ್ದುಪಡಿ 1978ರಲ್ಲಿ ಮಾಡಲ್ಪಟ್ಟು ಈ ಆಸ್ತಿಯ ಹಕ್ಕನ್ನು ಈಗ ಸಂವಿಧಾನದ 300ನೇ ಪರಿಚ್ಛೇದದಲ್ಲಿ ಸೇರಿಸಲಾಗಿದೆ. ಹಾಗಾಗಿ ಈಗ ಇರುವುದಂಥದ್ದು ಕೇವಲ 6 ಸ್ವಾತಂತ್ರ್ಯಗಳು ನೋಡಿ. ಮೊದಲನೇದಾಗಿ 6 ಸ್ವಾತಂತ್ರ್ಯವನ್ನು ನೋಡೋಣ. ರೈಟ್ ಟು ಸ್ಪೀಚ್, ವಾಕ್ ಸ್ವಾತಂತ್ರ್ಯ, ಇಲ್ಲಿ ಎಸ್ ಅನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಪೊಲೈಕ್ ಅನ್ನೋದನ್ನು ಇಲ್ಲಿ 19ರಿಂದ 22ರವರೆಗಿನ ಇದಕ್ಕೆ ಈ ಹೆಡ್ಡಿಂಗ್ ಕೊಟ್ಟಿದ್ದೀನಿ. ಮತ್ತು ಇದು 19ನೇ ಪರಿಚ್ಛೇದದಲ್ಲಿ ಕೊಟ್ಟಂಥ 6 ಸ್ವಾತಂತ್ರ್ಯಗಳಿಗೆ ಇದು ತಲಬರಹ ಸ್ವಾತಂತ್ರ್ಯ. ಇಲ್ಲಿ ಒಳ ಸ್ವಾತಂತ್ರ್ಯ ಯಾವುದನ್ನು ನಾವು ಸಪ್ತ ಸ್ವಾತಂತ್ರ್ಯ ಅಂತ ಹೇಳಿ ನಮ್ಮ 19ನೇ ಪರಿಚ್ಛೇದದ ಒಳಗಡೆ ಸಬ್ ಸ್ವಾತಂತ್ರ್ಯಗಳನ್ನು ಇಲ್ಲಿ ವಿವರಿಸಲಾಗಿದೆ. ಅದನ್ನು ನೋಡೋಣ. ಮೊದಲನೇದು ಎಸ್ ಅನ್ನು ತೆಗೆದುಕೊಂಡಿದ್ದೀನಿ. ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತೇಳಿ ಎಸ್ ಪದವನ್ನು ತೆಗೆದುಕೊಂಡಿದ್ದೀನಿ ನೋಡಿ. ವಾಕ್ ಸ್ವಾತಂತ್ರ್ಯ. ಎರಡನೇದು ಅಸೆಂಬಲ್ ಆಫ್ ಪೀಸ್ಫುಲ್ ವಿತೌಟ್ ಆರ್ಮ್ ಅಂದರೆ ಸಭಾ ಸೇರುವ ಸ್ವಾತಂತ್ರ್ಯ. ಇಲ್ಲಿ ಏನು ತೆಗೆದುಕೊಂಡಿದ್ದೀನಿ. ಅಸೆಂಬಲ್ ಆಫ್ ಅನ್ನೋದಾಗಿ ಏನು ತೆಗೆದುಕೊಂಡಿದ್ದೀನಿ. ಹಾಗೆ ಇಲ್ಲಿ ಫಾರ್ಮ್ ಆಫ್ ಅಸೋಸಿಯೇಷನ್, ಸಂಘ ಸಂಸ್ಥೆಯನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ. ಅಸೋಸಿಯೇಷನ್ ಅನ್ನೋದನ್ನು ಸಂಘ ಸಂಸ್ಥೆ ಅನ್ನೋದು ಇಲ್ಲಿ ಏನು ತೆಗೆದುಕೊಂಡಿದ್ದೀನಿ. ಹಾಗೆ ಫಾರ್ಮ್ ಆಫ್ ಅಸೋಸಿಯೇಷನ್ ಆಯಿತು. ನೆಕ್ಸ್ಟ್ ಮೂವ್ ಫ್ರೀ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ, ದೇಶದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯಕ್ಕೆ ಅನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ರಿಸೈಡ್ ಅಂಡರ್ ಸೆಟ್ಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ. ಇಲ್ಲಿ ಅನ್ನೋದನ್ನು ರೆಸೈಡ್ ಅಂದರೆ ಉಳಿದುಕೊಳ್ಳುವ ಸ್ವಾತಂತ್ರ್ಯ, ನೆಲೆಸುವ ಸ್ವಾತಂತ್ರ್ಯ ಎಂದು ತೆಗೆದುಕೋಬೋದು. ನೆಕ್ಸ್ಟ್ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್, ಯಾವುದೇ ಉದ್ಯೋಗ ವೃತ್ತಿಯನ್ನು ಅನುಸರಿಸುವ ಸ್ವಾತಂತ್ರ್ಯ. ಪ್ರಾಕ್ಟೀಸ್ ಅನ್ನೋದನ್ನು ಪಿ ತಗೊಂಡಿದ್ದೀನಿ. ಇಲ್ಲಿ ಸಮರ್ಪ್ ಅಂದರೆ SAAMPRP ಇದರ ಸೂತ್ರವಾಗಿದೆ. ರೈಟ್ ಟು ಪ್ರಾಪರ್ಟಿ ವಾಸ್, ನಾನು ಈಗಾಗಲೇ ಹೇಳಿದ್ದೀನಿ, ಇದನ್ನು ಹೇಳಿದ್ದೀನಿ. ರೈಟ್ ಟು ಪ್ರಾಪರ್ಟಿ 1944ನೇ ತಿದ್ದುಪಡಿಯ ಮೂಲಕ
ಸಂವಿಧಾನದ ಮೂಲಭೂತ ಹಕ್ಕನ್ನು ರದ್ದುಪಡಿಸಿ ಇದನ್ನು ಕಾಯ್ದೆಬದ್ಧ ಹಕ್ಕನ್ನಾಗಿ ಮಾರ್ಪಡಿಸಲಾಗಿದೆ. 300A ಸೇರಿಸಲಾಗಿದೆ. ತಿದ್ದುಪಡಿ ಯಾವುದಂದರೆ ಈಗ 44ನೇ ತಿದ್ದುಪಡಿ ಮತ್ತು 1998ರಲ್ಲಿ ಮಾಡಲಾಗಿದೆ. ನೆಕ್ಸ್ಟ್ ನೋಡೋಣ 20ನೇ ಪರಿಚ್ಛೇದ. ನೋಡಿ ಇಲ್ಲಿ 20ನೇ ಪರಿಚ್ಛೇದಕ್ಕೆ ಇಲ್ಲಿ ಓ ಅಂತ ತೆಗೆದುಕೊಂಡಿದೆ. ನೋಡಿ ಓ ಅಂದರೆ ಪ್ರೊಟೆಕ್ಷನ್ ಟು ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಆಫ್ ಅಫೆನ್ಸಿಂದಲ್ಲಿ ಓ ಅನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಅದರ ಸೂತ್ರವನ್ನು ಇಲ್ಲಿ ಕೊಟ್ಟಿದ್ದೀನಿ. ಈ ಸೂತ್ರವನ್ನು ಇದಕ್ಕೆ ಅಪ್ಲೈ ಮಾಡಬೇಕು 19ರಿಂದ 22ವರೆಗಿನ ಪರಿಚ್ಛೇದಕ್ಕೆ. ನೋಡಿ ಇಲ್ಲಿ ಎಫ್ ಅನ್ನೋದನ್ನು ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ಸ್ವಾತಂತ್ರ್ಯದ ಹಕ್ಕುಗಳಲ್ಲಿ ಇದನ್ನು ವಿವರಿಸಿದ್ದೇನೆ. ನೆಕ್ಸ್ಟು 21ನೇ ಪರಿಚ್ಛೇದ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಎಲ್ ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ 21A ಇದನ್ನು ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ 2000 ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾಗಿದೆ. ಶೈಕ್ಷಣಿಕ ಹಕ್ಕು ಫಂಡಮೆಂಟಲ್ ರೈಟ್ಸ್ ಆಫ್ ಎಜುಕೇಷನ್ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ನೀಡಲಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 22 ಇಲ್ಲಿ ಎ ಅನ್ನೋ ಪದವನ್ನು ತೆಗೆದುಕೊಂಡಿದೆ. ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟರ್ಮಿನೇಷನ್ಸ್. ನೆಕ್ಸ್ಟು ಒಟ್ಟು 22ರ ಪರಿಚ್ಛೇದವರೆಗೆ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕುರಿತು ವಿವರಿಸಿದ್ದೇನೆ. ಇಲ್ಲಿ ನೋಡಿರಿ, ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಪರಿಚ್ಛೇದ 23 ಮತ್ತು 24. ಇಲ್ಲಿ 23ನೇ ಪರಿಚ್ಛೇದದಲ್ಲಿ ಟಿ ಅನ್ನೋ ಪದವನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ TC ಎನ್ನುವ ಪದವನ್ನು ಬಳಸಿದ್ದೀನಿ. ಇಲ್ಲಿ ಸೂತ್ರವಾಗಿ ತೆಗೆದುಕೊಂಡಿದ್ದೀನಿ. ಪ್ರೊಟೆಕ್ಷನ್ ಆಫ್ ಟ್ರಾಫಿಕ್ ಎನ್ನುವ ಒಂದು ಪದವನ್ನು ಇಲ್ಲಿ ಟಿ ಆಗಿ ತಗೊಂಡಿದೆ. ಟ್ರಾಫಿಕ್ ಅಂದರೆ ಒತ್ತಾಯದ ಮಾನವನ ಸಾಗಾಣಿಕೆ ಅಥವಾ ಫೋರ್ಸ್ಡ್ ಲೇಬರ್, ಒತ್ತಾಯದ ದುಡಿಮೆಯನ್ನು ನಿಷೇಧಿಸುತ್ತದೆ ಸಂವಿಧಾನದ 23ನೇ ಪರಿಚ್ಛೇದ. 24ನೇ ಪರಿಚ್ಛೇದವು ಪ್ರೊಟೆಕ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್. ನೋಡಿ, 6ರಿಂದ 14 ವರ್ಷದ ಮಕ್ಕಳನ್ನು ಯಾವುದೇ ಉದ್ಯೋಗದಲ್ಲಿ ತೊಡಗಿಸುವುದು ನಿಷೇಧಿಸುತ್ತದೆ. ಹಾಗಾಗಿ ಸಿ ಅನ್ನೋದು ಚೈಲ್ಡ್, ಪ್ರೊಟೆಕ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್, ಇಲ್ಲಿ ಸಿ ಅನ್ನೋ ಪದವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 24ನೇ ಪರಿಚ್ಛೇದವನ್ನು ಸಿ ಐ ತೆಗೆದುಕೊಂಡಾಗಿತ್ತು. ಈಗ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್. ನೋಡಿ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಇಲ್ಲಿ ನೋಡೋಣ. ಪರಿಚ್ಛೇದ 25ರಿಂದ 28ರವರೆಗೆ ವಿವರಿಸಿದ್ದೇನೆ. ಇಲ್ಲಿ ಪಿ ಅನ್ನು ತೆಗೆದುಕೊಂಡಿದ್ದೀನಿ. ಫ್ರೀಡಮ್ ಆಫ್ ಕೋರ್ಷನ್, ಪ್ರೊಫೆಷನ್ಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪೋಗೇಷನ್ಸ್ ಆಫ್ ರಿಲಿಜಿಯಸ್ ಅನ್ನೋದನ್ನು ಪಿ ಆಗಿ ತಗೊಂಡಿದ್ದೀನಿ. ಎಂ ಎನ್ನುವ ಪದವನ್ನು ಫ್ರೀಡಮ್ ಆಫ್ ಮ್ಯಾನೇಜ್ ಆಫ್ ರಿಲಿಜಿಯಸ್ ಅಫೇರ್ಸ್ ಇಲ್ಲಿ 27ನೇದು ಟಿ ಎಂದು ತೆಗೆದುಕೊಂಡಿದ್ದೀನಿ. ಫ್ರೀಡಮ್ ಆ್ಯಸ್ ಟು ಪೇಮೆಂಟ್ ಆಫ್ ಟ್ಯಾಕ್ಸ್ ಫಾರ್ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. ಪ್ರಮೋಷನ್ ಅನ್ನೋ ಪದಕ್ಕೆ ತೆಗೆದುಕೊಂಡಿದ್ದೀನಿ. ಇಲ್ಲಿ ಟ್ಯಾಕ್ಸ್ ಅನ್ನೋ ಪದವನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ 28ರಲ್ಲಿ ಐ
freedom as the attend the at religious instructions of religious worship, ಅಟೆಂಡ್ ಆಫ್ ರಿಲಿಜಿಯಸ್ ವಿಷಯವಾಗಿ ಅಂದರೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಈ ಸೂತ್ರವನ್ನು ಮಾಡಿದ್ದೀನಿ. ನೆಕ್ಸ್ಟ್, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ನೋಡಿ, 29ನೇ ಪರಿಚ್ಛೇದವು ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್, ಲ್ಯಾಂಗ್ವೇಜ್ ಆಫ್ ಮೈನಾರಿಟೀಸ್, ಪ್ರೊಟೆಕ್ಷನ್ ಆಫ್ ಲ್ಯಾಂಗ್ವೇಜ್ ಆಫ್ ಮೈನಾರಿಟೀಸ್ ಅವರ ಭಾಷೆ ಲಿಪಿಗೆ ಸಂರಕ್ಷಣೆಯ ಕುರಿತು ವಿವರಿಸ್ತದೆ. ಅದಕ್ಕಾಗಿ ಅನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪರಿಚ್ಛೇದ 30, ರೈಟ್ ಟು ಮೈನಾರಿಟಿ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ 30ನೇ ಪರಿಚ್ಛೇದವನ್ನು ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿಕೊಳ್ಳುವ ಹಕ್ಕನ್ನು ವಿವರಿಸ್ತದೆ. ಹಾಗೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಇದು ಭಾಳ ಇಂಪಾರ್ಟೆಂಟ್. ನಾನು ಮೊದಲನೇ ಹೇಳಿದಂಗೆ HMPCQ ಗೆ ಹೇಳಿದ ಕ್ಯೂನಲ್ಲಿ ಬರಲು ಎನ್ನುವಂಥ ಪದವನ್ನು ಇಲ್ಲಿ ಬಳಸಿಕೊಂಡು ಈ 5 ರೀತಿಯ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳನ್ನು ಇಲ್ಲಿ ಅವಲೋಕಿಸ್ಬೋದು. ನೋಡಿ, ಇದನ್ನು ನಮ್ಮ ಸಂವಿಧಾನ ತಜ್ಞರು ಭಾಳ ಅಮೂಲ್ಯವಾದದ್ದನ್ನು ಪದವನ್ನು ಬಳಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತೆ ಇದು ಸಂವಿಧಾನದ ಮೂಲ ಅಡಿಗಲ್ಲು. ನೋಡಿ, ಅಂಬೇಡ್ಕರ್ ಕಾಲ್ಡ್ ದಿಸ್ ಆರ್ಟಿಕಲ್ ಆಸ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಯಾವುದನ್ನು? ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು. ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳನ್ನು ರಕ್ಷಕನಾಗಿ ಕಾರ್ಯನಿರ್ವಹಿಸ್ತದೆ. ಅದು ನೇರವಾಗಿ ತನ್ನ ರಿಟ್ಟನ್ನು ಹೊರಡಿಸುವುದರ ಮೂಲಕ ಈ 5 ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಕಾರ್ಯವನ್ನು ಸುಪ್ರೀಂ ಕೋರ್ಟು ಸಂವಿಧಾನದ 32ನೇ ಪರಿಚ್ಛೇದದ ಮೂಲಕ ಮಾಡ್ತದೆ. ಹಾಗಾದರೆ ಯಾವ 5 ರಿಟ್ಸ್ಗಳಿದ್ದಾವೆ ಎನ್ನುವುದನ್ನು ಅವಲೋಕಿಸಿದರೆ, ಮೊದಲನೇದಾಗಿ ನೋಡಿ, ಹೇಬಿಯಸ್ ಕಾರ್ಪಸ್ ಅಂದರೆ ಟು ಹ್ಯಾವ್ ಎ ಬಾಡಿ ಅಂದರೆ ಅವನನ್ನು ಆಸಮೆಯನ್ನು ಪ್ರದರ್ಶಿಸು ಅಥವಾ ತಂದು ಒಪ್ಪಿಸು ಅಂತ ಹೇಳಿ ಆದೇಶವನ್ನು ಕೊಡ್ತದೆ. ಹೇಬಿಯಸ್ ಅಂತ ಹೇಳಿದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂಥೇಳಿ, ಅವನನ್ನು ಪ್ರದರ್ಶಿಸು ಅಂಥೇಳಿ ಯಾವುದೇ ಸಂಘ ಸಂಸ್ಥೆ ಅದಕ್ಕೆ ಆದೇಶವನ್ನು ಕೊಡಬಹುದು. ಈ ಸುಪ್ರೀಂ ಕೋರ್ಟ್ ಸಂವಿಧಾನದ ಈ ರಿಟ್ಟು. ಎರಡನೇ ರಿಟ್ಟು ನೋಡಿ, H ಅಂದರೆ ಹೇಬಿಯಸ್ ಕಾರ್ಪಸ್, M ಅಂದರೆ ಮ್ಯಾಂಡಮಸ್. ಇಲ್ಲಿ ನೋಡಿ ಮ್ಯಾಂಡಮಸ್, ಇಲ್ಲಿಂದ M ತೊಗೊಂಡಿದ್ದೇನೆ. ಮ್ಯಾಂಡಮಸ್ ರಿಟ್ಟನ್ನು ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಪ್ರಾಧಿಕಾರ ಅಥವಾ ಇಲಾಖೆಯ ಮುಖ್ಯಸ್ಥರಿಗೆ ತನ್ನ ಕಾರ್ಯವ್ಯಾಪ್ತಿ ಮೀರದಂತೆ ಅಥವಾ ಕೆಲಸ ಮಾಡು ಅಥವಾ ಮಾಡದಂತೆ ಆದೇಶಿಸುವಂತಹ ರಿಟ್ಟಾಗಿದೆ. ಹಾಗೆ ಪ್ರೊಹಿಬಿಷನ್, ಇಲ್ಲಿ P ನೋಡಿದರೆ P ಕೊಟ್ಟಿದ್ದೀನಿ. ಪ್ರೊಹಿಬಿಷನ್ಸ್ ಅಂದರೆ ಪ್ರತಿನಿಷೇಧ. ಅಂದರೆ ಸರ್ವೋಚ್ಚ ನ್ಯಾಯಾಲಯವು ತನ್ನ ಅಧೀನ ನ್ಯಾಯಾಲಯಗಳಿಗೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ ಹೊರಡಿಸುವ ಆದೇಶವಾಗಿದೆ. ಪ್ರೊಹಿಬಿಷನ್ ಅಂದರೆ
ಮೇಲಿನ ನ್ಯಾಯಾಲಯವು ಕೆಳ ನ್ಯಾಯಾಲಯಕ್ಕೆ ನೀಡುವಂಥ ಆದೇಶವಾಗಿದೆ. ಸರ್ಶೋರರಿ ಅಂತೇಳಿದ್ರೆ ಯಾವುದೇ ನ್ಯಾಯಾಲಯವು ಅಥವಾ ನ್ಯಾಯದ ಪ್ರಾಧಿಕಾರವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ವರ್ತಿಸ್ತಾ ಇದ್ದರೆ ಅಥವಾ ಅಲ್ಲಿ ತನ್ನ ಪ್ರಕರಣವನ್ನು ಮೇಲೆ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೀಡುವಂತಹ ಆದೇಶವಾಗಿದೆ. ಕೋವಾರೆಂಟ್ ಅಂತೇಳಿದ್ರೆ ವಾಟ್ ಈಸ್ ದ ಯುವರ್ ಅಥಾರಿಟಿ, ಅಂದರೆ ಯಾವುದೇ ಹುದ್ದೆಯಲ್ಲಿ ಯಾವುದೇ ವ್ಯಕ್ತಿ ತನ್ನ ಅಧಿಕಾರವಿಲ್ಲದೆ ಅಲಂಕರಿಸಿದರೆ ನಿನ್ನ ಅಧಿಕಾರ ಏನು ಎಂಬುವಂಥದ್ದನ್ನು ಪ್ರಶ್ನಿಸುವಂಥದ್ದಾಗಿದೆ ಕೋವಾರೆಂಟ್ ರಿಟ್ ಅನ್ನಿಸ್ತದೆ. ನೋಡಿ, ಇಲ್ಲಿ ಒಟ್ಟು 5 ರಿಟ್ಗಳಿದೆ, HMPCQ ಎನ್ನುವಂಥದ್ದು. ಸೊ 5 ರಿಟ್ಗಳಿದೆ. ಸೊ ಈ ರೀತಿ ನಾವು ಸೂತ್ರಗಳನ್ನು ಇದರಲ್ಲಿ ನೋಡಿ ಇದರಲ್ಲಿ ಕೊಟ್ಟಿರುವಂತೆ ಮೂಲಭೂತ ಹಕ್ಕುಗಳನ್ನು ನೆನಪಿನಲ್ಲಿಡುವ ಸುಲಭವಾದ ಉಪಾಯದ ಸೂತ್ರಗಳು, ಇದಿಷ್ಟು ಸೂತ್ರಗಳನ್ನು ನಾನು ಇಲ್ಲಿ ಚರ್ಚಿಸಿರುವಂಥದ್ದು. ಪ್ರತಿಯೊಂದು ನೀವು EFER ಸೂತ್ರವನ್ನು ನೆನಪಿನಲ್ಲಿಟ್ಕೊಂಡು ಇಲ್ಲಿ ಪೋರ್ಟ್, ಪೊಲೆಕ್, TC, PMPTI ಹಾಗೂ ME ಮತ್ತು HMPCQ ಈ ಸೂತ್ರಗಳಿಂದ ನಮ್ಮ ಮೂಲಭೂತ ಹಕ್ಕುಗಳನ್ನು ನೆನಪಿನಲ್ಲಿಟ್ಕೋಬೋದು. ತುಂಬ ಸರಳ, ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ಇಲ್ಲಿವರೆಗೆ ಪೂರ್ಣವಾಗಿ ಶಾಂತ ರೀತಿಯಿಂದ ನನ್ನ ಪೂರ್ಣ ಕೇಳಿದ್ದೀರಾ, ಇದಕ್ಕಾಗಿ ತಮಗೆ ಧನ್ಯವಾದಗಳು. ದಯಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ವಿಷಯದ ಬದಲಾವಣೆ ಇದ್ದರೆ ದಯಮಾಡಿ ಕಾಮೆಂಟ್ ಮಾಡಿ. ನಾನು ಇದನ್ನು ಮುಂದಿನ ವಿಡಿಯೋದಲ್ಲಿ ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೊತೇನೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಸಾಮರ್ಥ್ಯ ಮತ್ತು ನನ್ನನ್ನು ಉತ್ತೇಜನವನ್ನು ಹೆಚ್ಚಿಸಿದಂತೆ ನನಗೆ ಭಾಸವಾಗುತ್ತದೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.